ಇವತ್ತ ಸೂರ್ಯ ಅದು ಯಾವ ಕಡೆಗೆ ಬಂದವನೋ ಏನೋ ಗೊತ್ತಿಲ್ಲ. ನಾನಿಬ್ಬರು ಸೊಸೆರುವೆ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡವ್ರೆ. ಒಂದು ವಾರ ಮುಂಚೆನೇ ಬತ್ತಾವ್ರಲ್ಲ, ಅದೇನು ಗಾಚಾರಕ್ಕಾದದೋ ಏನೋ ನನಗೆ ಗೊತ್ತಿಲ್ಲ ಕಣಪ್ಪ. ಏನ್ಲೇ ಪಾರ್ವತಿ, ಇವತ್ತು ಈಟೊಂದು ಖುಷಿಯಾಗಿದ್ಯಾ? ಏನು ಸಮಾಚಾರ? ಏನಿಲ್ಲ ಕಣ್ರಿ, ನಮ್ಮ ಸೊಸೆರು ಗೀತನುವೆ ನವ್ಯನುವೆ ಇಬ್ಬರು ಇವತ್ತೇ ಬತ್ತಾವ್ರಂತೆ. ಒಂದು ವಾರ ಮುಂಚೆನೇ ಬತ್ತಾವ್ರೆ ಹಬ್ಬಕ್ಕೆ ಅಂತ, ಅದಕ್ಕೆ ಖುಷಿಯಾಗಿದ್ದೀನಿ ಕಣ್ರಿ. ಒಂದು ವಾರ ಹೆಂಗೋ ಸೊಸೆರ ಜೊತೆ ಮೊಮ್ಮಕ್ಳ ಜೊತೆ ಕಾಲ ಕಳಿಬೋದಲ್ರಿ, ಅದಕ್ಕೆ ಖುಷಿ ಆಗಿದ್ದೀನಿ. ಆಮೇಲೆ ನೀವೇ ಇವತ್ತು ಮನೇಲೇ ಇರ್ರಿ, ಹೊಲ್ದತ್ತಕ್ಕೆ ಹೋಗಿ ಬಂದ್ಬಿಡಿ ಬೇಗನೆಯ, ಎಲ್ಲೆಲ್ಲೋ ಸುತ್ತಾಡಕ್ಕೆ ಹೋಗ್ಬಿಡಿ. ಸರಿ ಕಣಂತೆ, ಆಯ್ತು ತಗೋ. ಅಲ್ಲೇ ಸುಂದರನ ಅಂಗಡಿ ಹತ್ರ ಕುಂತಿರ್ತೀನಿ, ಅವ್ರು ಬಂದ ತಕ್ಷಣ ಜೊತೆಲೆ ಬಂದ್ಬಿಡ್ತೀನಿ. ರೀ, ಆಮೇಲೆ ಮೊಮ್ಮಕ್ಳಿಗೆ ಏನಾದರೂ ತಿನ್ನಕ್ಕೆ ತಗೊಬರ್ರಿ. ಅದೇನೋ ತಿಂತವಲ್ಲ ಅವು, ಕುರ್ಕುರೇನೋ ಪರ್ಕುರೇನೋ, ಅವೇ ತಗೊಬನ್ರಿ. ಹೋಗಿ ತಿನ್ನೋಕ್ಕೆ ಏನೂ ಇಲ್ಲ ಮನೇಲಿ. ಹಂಗೆ ಹಾಲು ಬಿಸ್ಕೆಟು ಎಲ್ಲ ಇಟ್ಕೊಬರ್ರಿ. ಅವು ಹಾಲಿಲ್ದೆ ಟೀ ಕುಡಿಯೋದಿಲ್ಲ, ನಮ್ಮಂಗೆ ಬರ್ಗಾಪಿ ಕುಡಿಯೋದಿಲ್ಲ ಕಣಂತೆ. ಕಣೆ, ಆಯಿತು ತತ್ತೀನಿ. ಆಮೇಲೆ ಸೊಸೆರು ದಿನ ಒಂದೊಂದು ಥರ ತಿಂಡಿ ತಿಂತಾರೆ, ನಮ್ಮ ಥರ ಹಿಟ್ಟು ರೊಟ್ಟಿ ತಿನ್ಕೊಂಡಿದ್ದಾರಾ? ಅದಕ್ಕೆ ಏನೇನು ಸಾಮಾನು ಬೇಕು ಅಂತ ಹೇಳ್ಬಿಡು, ಅದನ್ನ ಜೊತೆಗೆ ತಂದ್ಬಿಡ್ತೀನಿ. ಹಂಗೆ ಸೊಸೆದಿರು ಬಂದಾಗ ಸಿಡ್ಕಾ ಬಿಡ್ಕಾ ಅಂದ್ಕೊಂಡು ತಡಬೇಡ ಅಂದ್ಕೊಂಡು ಓಡಾಡಬೇಡ, ನಗಾಡ್ಕೊಂಡು ಅವ್ರ ಜೊತೆ ಚೆನ್ನಾಗಿರು. ಆಮೇಲೆ ಆ ಸಣ್ಣ ಐಕ್ಳಿಗೆ ಏನಾದರೂ ತಿಂಡಿ ಪಿಂಡಿ ಮಾಡಿಕೊಟ್ಟು ಆಟ ಆಡಿಸ್ಕೊಂಡಿರು. ಈಗಾದರೂ ಆರಾಮಾಗಿರು, ಒಂದು 4 ದಿನ ಸೊಸೆದಿರು ಮಾಡ್ಕೋತಾರೆ. ಸರಿ ಕಣಂತ ತಗೊಳ್ರಿ, ಚೆನ್ನಾಗೇ ನೋಡ್ಕೊತೀನಿ. ನಾನೇನು ಅವಕ್ಕೆ ಬೈಯೋಕೋದೇನಾ? ನಾನೇ ಕಾಯ್ತಿತ್ತಿಲ್ವಾ ಸೊಸೆದಿರೋ ಮೊಮ್ಮಕ್ಕಳು ಬರಲಿ ಅಂತ. ಚೆನ್ನಾಗಿ ನೋಡ್ಕೊತೀನಿ ಗಣನ್, ಸುಮ್ಮನಿರ್ರಿ. ಆಮೇಲೆ ನಿಮ್ಮ ಮೊಮ್ಮಕ್ಕಳು ಅದೇನೋ ತಿಂತವಲ್ರಿ, ನಾವು ಒತ್ತ ಶಾವಿಗೆ ಮಾಡ್ತೀವಲ್ಲ ಹಂಗಿರ್ತದೆ ನೋಡ್ರಿ, ಹಾವು ಥರ ಇರ್ತದಲ್ರಿ. ಅದೇ ನಾವು ಓದಾಗೆಲ್ಲ ಮಾಡ್ಸ್ಕೊಂಡು ತಿಂತಿರ್ತೇವೆ ನೋಡಿ, ಅದನ್ನೂ ಒಂದು ಪ್ಯಾಕೆಟು 2 ಪ್ಯಾಕೆಟು ತಂದ್ಬಿಡ್ರಿ. ಆ ಸುಂದ್ರ ಅಂಗಡಿಲಿ ಸಿಗ್ತದೆ, ತಗೋಬತ್ತೀನಿ ತಗೋ. ಅಯ್ಯೋ, ಅವೆಲ್ಲ ತಿನ್ಬಾರ್ದು ಕಣ್ಲೆ, ಇವಕ್ಕೆ ಹೇಳಿರಿ ಎಲ್ಲ ಅರ್ಥ ಮಾಡ್ಕೋತವೆ, ಇರ್ದಿದ್ದೇ ಆಟ ಮಾಡ್ತವೆ. ಈಗಿನವು ಎಲ್ಲಿ ಕೇಳ್ತವೆ ನಮ್ಮ ಮಾತನ್ನ. ಏಟೊತ್ತಿಗೆ ಬಂದಾರಂತೆ ನಿನ್ನ ಸೊಸೆರು? ಏನಿಬ್ರು ಒಟ್ಟಿಗೆ ಬತ್ತಾವ್ರ ಏನು? ಗೊತ್ತಿಲ್ಲ ಕಣ್ರಿ, ಅದೇಟೊತ್ತಿಗೆ ಬಂದರೋ ಏನೋ, ಮಧ್ಯಾಹ್ನದಾಗ ಬರ್ಬೋದೇನೋ ಅಪ್ಪ. ಅವರೆಲ್ರಿ ಒಟ್ಟಿಗೆ ಬಂದರು, ಇಬ್ಬರು ಒಟ್ಟಿಗೆ ಬಂದರೆ ಅದೇ ಪ್ರಪಂಚ ಮುಳುಗೋಯ್ತದ ಅಷ್ಟೇ. ಸರಿ ಆಯಿತು, ನಾನು ಅಲ್ಲೇ ಸುಂದ್ರನ ಅಂಗಡಿ ಹತ್ರ ಕೂತಿರ್ತೀನಿ, ಆಯಿತಾ? ಸಾಮಾನು ತಗೊಂಡು ಬೇಗ ಬರ್ತೀನಿ. ಓ ಗೀತಾ, ಬಂದೇನವಾ? ಬಾ ಚೆನ್ನಾಗಿದ್ಯಾ? ಅತ್ತೆ, ನಾನು ಚೆನ್ನಾಗಿವ್ನಿ. ನೀವು ಹೆಂಗಿದ್ದೀರಿ ಮಾವ? ಚೆನ್ನಾಗವ್ರಾ? ಕಣವ, ನಾವು ಚೆನ್ನಾಗಿವಿ. ನಮಗಿನ್ನೇನು ಕೆಲಸ, ಆರಾಮಾಗಿ ಇಟ್ಟುಕೊಳ್ಳೋದು, ಹೊಲದ ಕಡೆ ಹೋಗೋದು ಬರೋದು ಮಲ್ಕೊಳ್ಳೋದು, ಆಟೆಯ. ಲೇ ಪಾಪ, ಚೆನ್ನಾಗಿದೆಯನ್ಲಾ? ಅಜ್ಜಿ, ನಾನು ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣ್ಲ ಪಾಪ. ನಡೀರಿ ಒಳಗೆ ಹೋಗುಮ. ಆಮೇಲೆ ನನ್ನ ಮಗ ಗಿರಿಯಂಗವನವ, ಚಂದಕ್ಕವನ, ಯಾವಾಗ ಬಂದನಂತೆ? ಅವ್ರಿಗೇನಾಗೈತತೆ, ಚಂದಾಗೆ ಅವರೇ. ಅದು ಯಾವಾಗ ಬಂದಾರೋ ಗೊತ್ತಿಲ್ಲ ಕಣತೆ. ನಾನಂತೂ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಅವ್ರು ನನಗೇನು ಹೇಳಾರ ಯಾವಾಗ ಬರ್ತೀನಿ ಯಾವಾಗ ಹೋಯ್ತೀನಿ ಅಂತ? ಅಲ್ಲ ಕಣವ, 2ನೇದೆಲ್ಲ ಇನ್ನೊಂದು ಮಗ ಎಲ್ಲಿ ಬಿಟ್ಬಿಟ್ಟು ಬಂದೆ? ಹಾಲು ಬಿಡಿಸ್ಬೇಕಿತ್ತಲ್ಲ ಅತ್ತೆ, ಅದಕ್ಕೆ ನಮ್ಮ ಅವ್ವನ ಮನೇಲೆ ಬಿಟ್ಬಿಟ್ಟು ಬಂದಿದ್ದೀನಿ. ಅಯ್ಯೋ, ಅದನ್ನು ನೋಡ್ಬೇಕಿತ್ತು ಕಣ್ಲೆ, ಎಷ್ಟೊಂದು ದಿನ ಆಗೋಯ್ತು ನೋಡಿ ಅದನ್ನ. ಹಬ್ಬ ಮುಗಿಸ್ಕೊಂಡು ನೀನು ಹೋಯ್ತಿಯಲ್ಲ, ಆಗ ನನ್ನ ಕರ್ಕೊಂಡು ಹೋಗ್ಬಿಡತ್ತಾಗಿ ಬರ್ತೀನಿ, ಒಂದು 2 ದಿನ ಇದ್ದು ಬರ್ತೀನಿ ಅಲ್ವಾ? ಸರಿ ಕಣಂತ ಬಿಡತ್ತೆ, ಕರ್ಕೊಂಡು ಹೋಯ್ತೀನಿ, ಬರೋರಂತೆ. ಈ ನವ್ಯನೂ ಬರ್ತೀನಿ ಅಂದಿದ್ಲಲ್ಲ, ಏನು ಬರಲೇ ಇಲ್ವಲ್ಲ ಈಟೊತ್ತು ಗಂಟ? ನವ್ಯ ಬಂದೇನವ? ಚೆಂದಾಗಿದ್ಯಾ? ಕಣತ್ತೆ, ಚೆಂದಾಗಿವ್ನಿ. ಅಯ್ಯೋ, ಇವಳನ್ನು ಕಟ್ಕೊಂಡು ಆ ರಸ್ಸಾಗಿರೋ ಬಸ್ಸಲ್ಲಿ ಬರೋಷ್ಟರಲ್ಲಿ ಸಾಕಾಗೋಯ್ತು ಕಣತ್ತೆ. ಓ ಏನು ಪುಟಿ, ಅಬ್ಬಬ್ಬಬ್ಬಬ್ಬಾ, ಕೂದಲೆಲ್ಲ ಇಷ್ಟುದ್ದ ಬೆಳೆಸ್ಕೊಬಿಟ್ಟಿದ್ದಿ, ಜುಟ್ಟು ಬೇರೆ ಹಾಕೊಬಿಟ್ಟಿದ್ಯಲ್ಲ. ಅಜ್ಜಿ, ಚೆನ್ನಾಗಿದೆಯಾ? ಚೂಪಡಾಗೈತೆ ಕಣವ. ತಗೊಳವ ನವ್ಯ, ನೀರು ಕೊಡಿ. ಇವಳು ಇವತ್ತೇ ಬಂದವಳಲ್ಲ, ಒಂದು 2 ದಿನ ಅತ್ತೆ ಹತ್ರ ಅದು ಇದು ಮಾಡಿಸ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹೋಗೋಣ ಅಂತ ಬಂದರೆ, ಇವಳು ಬೇರೆ ಬಂದು ಒಪ್ಪರ್ಸ್ಕೊಬಿಟ್ಟವಳಲ್ಲ. ಅಯ್ಯೋ, ಇದೇನಿದು, ಅಕ್ಕನೂ ಬಂದ್ಬಿಟ್ಟವಳೆ, ಅದು ನನಗಿಂತ ಮುಂಚೆನೇ ಬಂದವಳಲ್ಲ. ಓಹೋ, ಏನತ್ತೆ, ನಾನು ಬಂದು ಆಟೋತ್ತಾಯ್ತು, ನೀರು ಪಾರು ಕುಡಿತೀವ ಅಂತ ಕೇಳಿಲ್ಲ, ಈಗ ಕಿರಿಸೊಸೆ ಬಂದಡ್ಗೆ ಓಡೋಗಿ ನೀರು ಕೊಡ್ತಿದ್ದೀರಲ್ಲ. ಹಂಗೇನಿಲ್ಲ ಕಣವ, ಅದು ಅವಳು ಸುಸ್ತಾಯ್ತು ಅಂತ ಅಂದ್ಲಲ್ಲ, ಅದಕ್ಕೆ ತಗೊಬಂದು ಕೊಟ್ಟೆ ಆಟೆಯ. ನೀನು ಬಂದಾಗಲೂ ತಗೊಬರೋಣ ಅಂತ ಹೋಗಿದ್ದೆ,
ಆಟೊತ್ತಿಗೆ ಏನೇನೇನೋ ಮಾತಾಡ್ಕೊಂಡು ಮರ್ತೆ ಹೋಯ್ತಲ್ಲ. ತಗೋ ನೀನುವೇ ನೀರು ಕುಡಿ ತಗೋ. ಅಲ್ಲಾತೆ ನಾನು ತಣ್ಣೀರು ಕುಡಿಯೋಕ್ಕಿಲ್ಲ ಅಂತ ಗೊತ್ತಿಲ್ವಾ ನಿಮಗೆ? ಓಹೋ ಎಲ್ಲ ಮರ್ತೋಗ್ಬಿಟ್ರೇನೋ ಕಿರಿ ಸೊಸೆ ಬಂದ ತಕ್ಷಣ. ಅಯ್ಯ ಅದು ಯಾಕೆ ಹಂಗಾಡಿಲ್ಲ ನೀನು? ಬಿಸಿನೀರು ಮಾಡ್ಕೊಂಡು ತಗೊಬತ್ತೀನಿ, ಇಬ್ಬರೂ ಮಾತಾಡ್ಕೊಂಡು ಕುಂತೀರಿ. ಅಲ್ಲ ಇವಳು ಸೊಸೆಯಾಗಿ ಅತ್ತೆ ಕೈಲೇ ಮಾಡಿಸ್ಕೊಂಡು ಕುಡಿತಾವಳಲ್ಲ, ಇವಳು ಜನ್ಮಕ್ಕೆ ಏನಾಗಲ್ವ ಇವಳಿಗೆ? ಏನೇ ನವ್ಯ ಚೆನ್ನಾಗಿದ್ಯಾ? ಹ್ಞೂ ಕಣಕ ಚೆನ್ನಾಗಿವ್ನಿ. ನೀವು ಚೆನ್ನಾಗಿದ್ದೀರಾ? ಬಾವ ಚೆನ್ನಾಗವ್ರಾ? ಹ್ಞೂ ಚೆನ್ನಾಗಿ ಅವರೇ. ಆಮೇಲೆ ನನ್ನ ಮೈದನ್ನ ಅನ್ನಿಸ್ಕೊಂಡಿರೋನು ಹೆಂಗವನೀಗ, ಚೆನ್ನಾಗವನಾ? ಹ್ಞೂ ಕಣಕ ಚೆನ್ನಾಗವ್ರೆ. ಅಲ್ಲ ನನ್ನ ಗಂಡಂಗೇನು ಹೆಸರಿಲ್ವಾ? ಹೆಂಗಂತಾಳಲ್ಲ ಇವಳು. ತಗೊಳವಾಗೀತಾ ಬಿಸಿನೀರು? ಥ್ಯಾಂಕ್ಸು ಕಣತೆ. ಏ ನವ್ಯ, ಮಧ್ಯಾಹ್ನ ಊಟಕ್ಕೆ ಏನು ಮಾಡಮ್ಮ? ಅತ್ತೆ ಹೆಂಗೋ ಎಲ್ಲ ಸೇರ್ಕೊಂಡಿವಿ, ಪಾಯಸ ಗೀಸ ಏನಾದರೂ ಮಾಡಿ ಜೊತೆಗೊಂಚೂರು ಕೋಸಂಬರಿನೂ ಪಲ್ಯನೂ ಮಾಡಮ್ಮ. ಸರಿ ಕಣ್ಲೆ ಆಯಿತು. ನಿಮ್ಮ ಮಾವಂಗೆ ಸಾಮಾನು ಥರ ಕೇಳಿದೆ ಕಣ್ಲೆ, ಈಟೊತ್ಕಂತ ಬರಲೇ ಇಲ್ಲ. ಅದೆಲ್ಲ ಹಾಳಾಗೋಗಿದ್ದದೋ ಏನೋ ನಿಮ್ಮ ಮಾವ. ನೋಡೋಣ, ನಾನೇ ಅಂಗಡಿ ಹತ್ರ ಹೋಗಿ ಸಾಮಾನು ತಗೊಬತ್ತೀನಿ. ಅಮ್ಮ ಅಮ್ಮ, ನಾನೂ ಅಣ್ಣನೂ ಆಚೆ ಹೋಗಿ ಆಟಾಡ್ಕೊಂಡು ಬರ್ತೀವಿ ಕಣಮ್ಮ. ಆಯಿತು ಹೋಗಿ. ಲೇ ಪುಟ್ಟಿ, ಎಲ್ಲೂ ದೂರ ಹೋಗ್ಬೇಡಿ, ಇಲ್ಲೇ ಮನೆ ಮುಂದೆನೇ ಆಟಾಡ್ಕೊಳ್ಳಿ. ನಿಮ್ಮನ್ನೇನಾದ್ರು ದೂರ ಹೋಗಿರೋದು ನೋಡಿದ್ರೆ ನಿಮ್ಮ ಅಜ್ಜ ಬಂದು ನನ್ನನ್ನು ಬೈತಾ ಇರ್ತದೆ. ಸರಿ ಕಣಜ್ಜಿ, ಇಲ್ಲೇ ಮನೆ ಮುಂದೆನೇ ಆಟಾಡ್ತೀವಿ. ಅತ್ತೆ ಹೋಗಿ ಮತ್ತೆ ಬಿರ್ಬಿರ್ನೋಗಿ ಸಾಮಾನೆಲ್ಲ ಬಂದ್ಬಿಡಿ. ಅತ್ತೆ ಅಲ್ಲೇ ನಿಂತ್ಕೊಳ್ಳಿ ಒಂದು ನಿಮಿಷ. ಅಲ್ಲ ಕಣತೆ, ನಾನೊಬ್ಳು ಇದ್ದೀನಿ ಅಂತ ಇಲ್ಲಿ ಮರ್ತೋಗ್ಬಿಟ್ಟಿದ್ದೀರಾ ಹೆಂಗೆ? ನೀವಿಬ್ರೆಯ ಅದು ಇದು ಅಡುಗೆ ಮಾಡೋಣ ಅಂತ ಗುಸ ಅಂತ ಮಾತಾಡ್ಕೊಂಡು ಸಾಮಾನು ಥರ ಕೊಯ್ತಾ ಇದ್ದೀರಲ್ಲ. ಅಲ್ಲ ನಿಮ್ಮ ಬುದ್ಧಿಯ ತೋರಿಸ್ಬಿಡ್ತೀರಲ್ಲ ಹಿಂಗೆ. ಎಷ್ಟೇ ಆದ್ರೂ ನಿಮ್ಮ ಕಿರಿಸೋಸನೇ ಇಷ್ಟ ನಿಮಗೆ. ಹಂಗಲ್ಲ ಕಣ್ಲೆ, ನೀನು ಅಡುಗೆ ಮನೆ ಕಡೆಗೆ ಜಾಸ್ತಿ ಬರೋಕ್ಕಿಲ್ವಲ್ಲ, ಅದಕ್ಕೆ ನಾನು ಅವಳನ್ನ ಕೇಳ್ತಿದ್ದೆ ಆಟೆಯ. ನೀವು ಎಲ್ಲ ಬಂದು ಎಲ್ಲ ಸೇರ್ಕೊಂಡಿದ್ದೀವಿ ಅಂತ ತಾನೇ ಸಿಹಿ ಊಟ ಮಾಡೋಣ ಅಂತ ಅನ್ಕೋತಿರೋದು ನಾವು. ಓಹೋ, ಹಂಗಾದ್ರೆ ಏನು ನಿಮ್ಮ ಮಾತಿನರ್ಥ? ನನಗೆ ಅಡುಗೆ ಮಾಡೋಕ್ಕೆ ಬರೋಕ್ಕಿಲ್ಲ ಅಂತನಾ? ಇವಳೊಬ್ಳಿಗೆ ಅಡುಗೆ ಮಾಡೋಕ್ಕೆ ಬರೋದು? ಅಲ್ಲ, ಇವಳು ಮದುವೆ ಮಾಡ್ಕೊಂಡು ಬರೋಕ್ಕಿಂತ ಮುಂಚೆ ಯಾರು ಮಾಡ್ಕೊಡ್ತಿದ್ರು ನಿಮಗೆ ಅಡುಗೆಯ? ಇಲ್ಲ ಕಣ್ಲೆ, ನಾನೇಲಿ ಹಂಗಂದೆ. ಅಡುಗೆ ವಿಚಾರದಾಗೆ ನವ್ಯಂಗೆ ಚೆನ್ನಾಗಿ ಬರ್ತದೆ ಅಂತ ಕೇಳಿದೆ ಆಟೆಯ. ಅಷ್ಟಕ್ಕೆ ನೀನು ಯಾಕೆ ಹಿಂಗೆ ಆಡ್ತಾಯಿದ್ದೀ? ಆಯ್ತು ಹೇಳವ, ಏನು ಮಾಡ್ಬೇಕು ನೀನೇ ಹೇಳು. ಏನಿಲ್ಲ ಕಣಂತ ಬಿಡಿ, ನೀವು ನಿಮ್ಮ ಕಿರಿ ಸೊಸೆ ಹತ್ರನೇ ಮಾಡಿಸ್ಕೊಂಡು ಉಣ್ಣಿ. ನಾನು ನಿಮ್ಮ ಅಡುಗೆ ಮನೆ ಕಡೆಗೂ ಬರೋಲ್ಲ, ಅಡುಗೆನೂ ಮಾಡಲ್ಲ. ಅಲ್ಲ ಕಣತೆ, ಇದು ಯಾಕೆ ಹಿಂಗೆ ಆಡಲು ಇವಕ್ಕ? ಏ ಎಲ್ಲ ಸೇರ್ಕೊಂಡಿವಿ, ಚೆನ್ನಾಗಿ ಮಾಡ್ಕೊಂಡು ತಿನ್ಕೊಂಡು ಖುಷಿಯಾಗಿರೋಣ ಅಂತಿಲ್ಲ. ಅಲ್ಲ ಕೆಲಸ ಮಾಡೋದಿಲ್ಲ, ಅಡುಗೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೋಯ್ತಾವಳಲ್ಲ, ನಾನು ಒಬ್ಬಳೇ ಮಾಡಣೆ ಎಲ್ಲದೂ? ನಾನೇ ನಿಮ್ಮ ಮನೆ ಕೆಲ್ಸದವಳ ಒಬ್ಬಳೇ ಮಾಡೋಕ್ಕೆ? ಇವಳು ಆರಾಮಾಗಿ ಕೂತ್ಕೊಂಡು ಉಣ್ಣೋಕ್ಕೆ? ನಿಮಗೇನೋ ವಯಸ್ಸಾಯಿತು ಪಾಪ, ಮಾಡೋಕ್ಕಾಗಕ್ಕಿಲ್ಲ ಅಂತ ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಿದ್ರೆ, ಇವಳು ಬರೋದು ಉಣ್ಣೋದು ಹೋಗೋದು ಈಟೆ ಕಲ್ತ್ಕೊಂಡವಳಲ್ಲ, ಏನು ಎಲ್ಲದಕ್ಕೂ ನಾನೇ ಮಾಡಬೇಕಾ? ನಾನೇನು ಕೆಲ್ಸದವಳಲ್ಲ ಕಣತೆ, ಇವಳಿಗೆ ಮಾಡಿ ಇಡೋಕ್ಕೆ. ಇವತ್ತಂತೂ ನಾನಂತೂ ಅಡುಗೆ ಮಾಡೋಕ್ಕಿಲ್ಲ, ಏನಾದರೂ ಮಾಡ್ಕೊಳ್ಳಿ ನೀವು. ಬೇಕಿದ್ರೆ ನಿಮ್ಮ ಇರಿಸನೇ ಕರೆದು ಮಾಡಿಸ್ಕೊಳ್ಳಿ ನೀವು. ನಾನಂತೂ ಇವತ್ತು ಏನು ಕೆಲಸ ಮಾಡೋಕ್ಕಿಲ್ಲ, ಹೇಳ್ತೇವನಿ. ಏನು ಅವಳು ಒಬ್ಳಿಗೇನಾ ಕೂತ್ಕೊಂಡು ತಿನ್ನೋಕ್ಕೆ ಬರೋದು? ನಾನು ಹಂಗೆ ಮಾಡ್ತೀನಿ ಇವತ್ತಿಂದ. ಹೋಗ್ಲಿ ಬಿಡವ ನವ್ಯ, ನೀನೇನು ಅವಳ ಇವತ್ತಿಂದ ನೋಡ್ತಾ ಇದೆಯಾ? ಅವಳು ಹಂಗೆ ಅಲ್ವಾ, ಮದುವೆ ಆಗಿ ಬಂದಟ್ಟಿಂದ ನೋಡ್ತಾ ಇದೆಯವ. ಏನಾದರೂ ಇರಲಿ ಅತ್ತೆ, ನಾನಂತೂ ಇವತ್ತು ಒಂದು ಕೆಲಸನೂ ಮಾಡೋಕ್ಕಿಲ್ಲ, ಅಡುಗೆನೂ ಕೂಡ ಮಾಡೋಕ್ಕಿಲ್ಲ ಅತ್ತೆ. ಅವಳ ಹತ್ರನೇ ಮಾಡಿಸ್ಕೊಂಡು ಉಣ್ಣಿ. ಅಯ್ಯೋ ರಾಮ್ವೆ, ಇಬ್ಬರು ಸೊಸೆರು ಬತ್ತಾವ್ರೆ, ನಾನು ಹೆಂಗೋ ಒಂಚೂರು ಆರಾಮಾಗಿರೋ ನಮ್ಮ ಮಕ್ಳ ಜೊತೆ ಆಟಾಡ್ಕೊಂಡು ಅಂತಂದರೆ ಈ ಅಡುಗೆ ಕೆಲಸನ ನನ್ನ ಮೇಲೆ ಒತ್ತಾಕ್ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಇವರು. ಇಬ್ಬರು ನನ್ನ ಕಡೆ ಒಂದೊಂದು ಕ್ವಾಣೆಗೂ ಕೂತವ್ರಲ್ಲ, ಏನು ಮಾಡೋದು ಇವಕ್ಕೆ? ರಾಮ್ವೆ, ಅವರಂತೆಯ ನಾನು ಮಾಡಿದ್ರಾಗುತ್ತಾ? ನಾನೇ ಹೋಗೋತ್ತಾಗಿ ಅಡುಗೆ ಮಾಡ್ತೀನಿ. ಹೀಗೆ ನಿಮ್ಮ ಮನೆಗಳಲ್ಲೂ ನಡೀತಾ ಇದೆಯಾ? ಇಬ್ಬರು ಸೊಸೆ ಜಗಳದಲ್ಲಿ ಅತ್ತೆದಿರು ಬಡವಾಯ್ತಾವ್ರೆ ಅಷ್ಟೇ. ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಜನರ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.